ನಮ್ಮ ಅನುಭವ ಪರಿಗಣಿಸಿ ಒಂದು ಅವಕಾಶ ಕೊಡಿ. ನಾನು ಸಚಿವ ಆಗೋದಕ್ಕೆ ಫಿಟ್ ಆಗಿದ್ದೇನೆ. ಮಂತ್ರಿ ಸ್ಥಾನಕ್ಕೆ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಬೇಡಿಕೆ ಇಟ್ಟಿದ್ದಾರೆ. ಮಂಡ್ಯದಲ್ಲಿ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಈ ರೀತಿಯ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇದುವರೆಗೂ 4 ಚುನಾವಣೆಗಳನ್ನ ನಾನು ಎದುರಿಸಿದ್ದೇನೆ. ನಮಗೂ ಕೂಡ ಒಂದು ಅವಕಾಶ ಕೊಡಿ. ನಾನು ಸಚಿವ ಆಗೋದಕ್ಕೆ ಫಿಟ್ ಆಗಿದ್ದೇನೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂತ್ರಿ ಸ್ಥಾನಕ್ಕೆ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಬೇಡಿಕೆ ಇಟ್ಟಿದ್ದಾರೆ. ಇವತ್ತು ಮಂಡ್ಯದಲ್ಲಿ ಅವರು ಮಾತನಾಡಿದ್ರು, ಕೇಳಿಸ್ಕೊಳ್ಳಿ. ನೇರವಾಗಿ ನಿಂತು ನಮ್ಮ ತಂದೆಯವ್ರ ಕಾಲದಲ್ಲಿ ಆಯಿತು, ನಮಗೇನು ಅವಾಗ ಇನ್ನೂ ನಾವು SLC PUC ಇನ್ನೂ ಇರಲಿಲ್ಲ, SLCನೂ ಇರಲಿಲ್ಲ. ನಮ್ಮ ತಾಯಿಯವ್ರ ಕಾಲದಲ್ಲಿ 86ರಿಂದ ಒಂದು ಅವಕಾಶ ಆಯಿತು. 86ರಲ್ಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಆವತ್ತಿನ ಸರ್ಕಾರದಲ್ಲಿ ವಿಜಯಲಕ್ಷ್ಮಮ್ಮನ ಮಂತ್ರಿ ಮಾಡಿ ಅಂತ ಭಾಳ ಒತ್ತಡ ಇರಿದ್ರು. ಕಾರಣಾಂತರದಿಂದ ಮಾಡಲಿಕ್ಕಾಗಲಿಲ್ಲ. 94ರಲ್ಲಿ ಇದೇ ರೀತಿ ಘಟನೆಗಳು ನಡೆದು ಆಗಲೂ ಸಹ ನಮ್ಮ ತಾಯಿಯವ್ರನ್ನ ಸಮಾಧಾನ ಮಾಡ್ತಕ್ಕಂಥ ಕೆಲಸ ಆಯಿತು. ನಾವು 2004ರಲ್ಲಿ ಗೆದ್ದಾಗ ಇನ್ನು ಆಗೇ ಬಿಟ್ಟರು ಅನ್ನುವಂಥದ್ದೆಲ್ಲ ಇನ್ನೇನು ಗವರ್ನರ್ ಮನೆಗೆ ಹೋಗುವ ಸಂದರ್ಭದಲ್ಲಿ ಸಮಾಧಾನ ಮಾಡಿದ್ರು. ನಾವಿಲ್ಲಿ ತನಕ ಸಮಾಧಾನವಾಗಿ ಬಂದಿದ್ವಿ. ನಮ್ಮ ಯಾರ ಮೇಲೂ ದ್ವೇಷವೂ ಇಲ್ಲ, ಯಾರ ಮೇಲೂ ನಮಗೆ ಇದು ಇಲ್ಲ, ಸಿಟ್ಟು ಇಲ್ಲ, ಕೋಪನೂ ಇಲ್ಲ. ನಮಗೊಂದು ಅವಕಾಶ ಕೊಡಿ. ಒಂದು ಅವಕಾಶ ಕೊಟ್ಟರೆ ನಾವು ಏನು, ನಮಗೊಂದು ನಾನು ಈ 3ನೇ ಟರ್ಮ್ ಗೆದ್ದಿದ್ದೀನಿ, 4 ಚುನಾವಣೆ ಎದುರಿಸಿದ್ದೀನಿ, 40 ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಬಂದಿದ್ದೀನಿ. 86ರಿಂದ ನಮ್ಮ ತಂದೆ ತಿರೋದ್ಮೇಲೆ ನಮ್ಮ ಅನುಭವನೂ ಸ್ವಲ್ಪ ಹಂಚ್ಕೊಳ್ಳೋಣ. ಈಗ ನಾನು ಕೊಟ್ಟಂಥ ಒಂದು ಸಣ್ಣ ಸೆಸ್ಕ್ ವ್ಯಾಪ್ತಿಯಲ್ಲಿ ನಾನು ನನ್ನದೇ ಆದಂಥ ಒಂದು ಕೆಲಸ ಕಾರ್ಮಿಕಗಳು ಮಾಡಿದ್ದೀನಿ. ನಮ್ಮ ಬೇಕಾದ್ರೆ ಒಂದು ಇದನ್ನು ಮಾಡಿಸ್ಲಿ ಸರ್ಕಾರ, ನಾನು ಕೆಲಸ ಮಾಡಿದರೆ ಒಂದು ಅವಕಾಶ ಕೊಡಲಿ ಅನ್ನೋಂಥದ್ದು ನನ್ನ ವೈಯಕ್ತಿಕವಾದಂಥ ಒಂದು ಅನಿಸಿಕೆ. ಭೇಟಿ ಮಾಡಿದ್ರೆ ಸರ್ ಸಹಜವಾಗಿ ಮಾಡಲೇಬೇಕಾಯ್ತದಲ್ಲ. ನಾವು ಇನ್ಯಾರನ್ನ ಕೇಳೋಕ್ಕಾಯ್ತದೆ? ವರಿಷ್ಠರನ್ನ ಭೇಟಿ ಮಾಡಬೇಕು, ನಮ್ಮವ್ರನ್ನ ಭೇಟಿ ಮಾಡಬೇಕು, ಎಲ್ಲರನ್ನೂ ಭೇಟಿ ಮಾಡಬೇಕು, ಹೈಕಮಾಂಡ್ನ ಭೇಟಿ ಮಾಡಬೇಕು. ನಮ್ಮದೇನೋ ಒಂದು ಒತ್ತಾಯ, ನಂದು ಪರ್ಸ್ನಲ್ ಆಗಿ ಎಲ್ಲರನ್ನೂ ಭೇಟಿ ಮಾಡಿದ್ದೀನಿ. ಏನು ಹೈಕಮಾಂಡ್ಗಿಂತ ನಾವೇನು ದೊಡ್ಡವರಲ್ಲ, ಹೈಕಮಾಂಡ್ ಹೇಳಿದ ನಿರ್ಧಾರಕ್ಕೆ ನಾವು ಬದ್ಧ ಇರ್ತೀವಿ. ಆದರೂ ನಮ್ಮದು ಒಂದು ಒತ್ತಾಯ ಇದೆ. ರೆಸ್ಪಾನ್ಸ್ ಹೇಗಿತ್ತು? ಭರವಸೆ ಯಾರು ಕೊಡೋಕ್ಕಾಯ್ತದೆಯಾ? ಎಲ್ಲರಿಗೂ ಕೊಡೋಕ್ಕಾಯ್ತದ? ನಮ್ಮ ಮನವಿಯನ್ನು ಗಂಭೀರವಾಗಿ ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ. ಮಾಡಿ ಸ್ವಾಮಿ, ನಮಗೊಂದು ಅವಕಾಶ ಕೊಡಿ ಸ್ವಾಮಿ ಅಂತ ಕೇಳಿದ್ವಿ. ಮೊದಲನೇ ಪಟ್ಟಿಲೇ ಮಂಡ್ಯದಲ್ಲಿ ಯಾರಿಗೂ ಇಲ್ಲ ಸರ್? ಇಲ್ಲ ಆ ಥರದ್ದು ಏನು ನಮಗೆ ಒಕ್ಕಲಿಗರಿಗೇನು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಒಕ್ಕಲಿಗರಾಗಿದ್ದರಿಂದ ನಾವು ಇನ್ನೂ ಜಾತಿ ಅಂತ ಹೋಗೋದು ಬೇಡ ಅಂತ ನನ್ನ ವೈಯಕ್ತಿಕವಾದಂಥ ಮನವಿ. ಸಂಘಟನೆ ಇದು ಪಕ್ಷಕ್ಕೆ ಯಾರು ವ್ಯವಸ್ಥಿತವಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೊಂದು ಯಾವುದೇ ಜಾತಿ ಆದ್ರೇನು, ಇವಾಗ ಕುರುಬರು ಅಂತ ಹೇಳಿದ ಕೆಲಸ ನೆಗ್ಲೆಕ್ಟ್ ಮಾಡಿದ್ರೆ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಿಜನರು ಪರಿಷತ್ ಜಾತಿಯವ್ರಂತ ನೆಗ್ಲೆಕ್ಟ್ ಮಾಡಿದ್ದಾರೆ. ನಮ್ಮ ಪಾರ್ಟಿ ಅಧ್ಯಕ್ಷರು ನಮ್ಮ ಇವರು ಆ ಜನಾಂಗ ನೆಗ್ಲೆಕ್ಟ್ ಮಾಡಿದ್ದಾರೆ. ಇಲ್ಲ, ನಮ್ಮ ಈ ಜಾತಿ ವ್ಯವಸ್ಥೆನ ಫಸ್ಟು ನಾವು ಮಾತಾಡೋದು ಬಿಡಬೇಕು, ಪ್ರಾರಂಭ ಮಾಡಬೇಕು. ಮಾತಾಡೋದು ಬಿಡೋದಾದ್ರು ಪ್ರಾರಂಭ ಮಾಡಿ ಅಂತ ಬಂಡಿ ಸಿದ್ದೇಗೌಡರು ಈ ಒಂದು ಹೇಳಿಕೆಯನ್ನು ಮಂಡ್ಯದಲ್ಲಿ ಕೊಟ್ಟರು. ನಮ್ಮ ಅನುಭವ ಪರಿಗಣಿಸಿ ಒಂದು ಅವಕಾಶ ಕೊಡಿ, ನಾನು ಕೂಡ ಸಚಿವ ಆಗೋದಕ್ಕೆ ಫಿಟ್ ಆಗಿದ್ದೀನಿ. ಮಂತ್ರಿ ಸ್ಥಾನಕ್ಕೆ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಈ ರೀತಿಯ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಹೈಕಮಾಂಡ್ ಏನು ಹೇಳುತ್ತೋ ಅದು ಫೈನಲ್ ಆಗಿರುತ್ತೆ, ಅದರಲ್ಲಿ ನೋ ಡೌಟ್. ಆದರೂ ಕೂಡ ಈ ಸಚಿವ ಸ್ಥಾನ ಪಡ್ಕೊಳ್ಳೋದಕ್ಕೆ ನಾವು ಕೂಡ ಎಲ್ಲ ರೀತಿಯಲ್ಲೂ ಫಿಟ್ ಆಗಿದ್ದೀವಿ, ನಮಗೂ ಕೂಡ ಕೊಡ್ಬೋದು, ಕೊಟ್ಟರೂ ಕೂಡ ನಿಭಾಯಿಸ್ತೀವಿ ಅದನ್ನ ಅಂತ ಮಂಡ್ಯದಲ್ಲಿ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಳಿಸ್ಕೊಂಡ್ರಿ ನೀವು. ಇದುವರೆಗೂ 4 ಚುನಾವಣೆಗಳನ್ನು ನಾನು ಎದುರಿಸಿದ್ದೀನಿ. ನನಗೆ ಎಲ್ಲ ಅರ್ಹತೆ ಕೂಡ ಇದೆ. ನನಗೆ ಕೊಟ್ಟರೆ ನಾನು ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತೀನಿ ಅನ್ನುವಂಥ ವಿಚಾರ ಮುಂದಿಟ್ಕೊಂಡು ಎಲ್ಲೋ ಒಂದು ಕಡೆ ಬೇಡಿಕೆ ಇಟ್ಟಿದ್ದಾರೆ.